ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ನಿಮಗೂ ಕೂಡ ನಿಮ್ಮ ಕೂದಲು ಇಷ್ಟು ಉದ್ದವಾಗಿ, ದಪ್ಪವಾಗಿ ಹಾಗೂ ಶೈನಿ ಆಗಬೇಕಂತ ಆಸೆ ಇದೆಯಾ? ಹೌದು, ಪ್ರತಿಯೊಂದು ಹೆಣ್ಣಿಗೆ ಒಂದು ಆಸೆ ಇರುತ್ತೆ. ಆದರೆ ಇವತ್ತಿನ ಕಾಲದಲ್ಲಿ ನಾವು ಬಳಸೋವಂಥ ಕೆಮಿಕಲ್ ಸೀರಮ್ಸ್, ಕೆಮಿಕಲ್ ಆಯಿಲ್ ಆಗಲಿ ಅಥವಾ ಶಾಂಪೂಸಿಂದ ಸಾಕಷ್ಟು ಹೇರ್ ಫಾಲ್ ಆಗ್ತಾ ಇದೆ. ಜೊತೆಗೆ ಕೂದಲು ಬೆಳವಣಿಗೆ ಅಂತೂ ನಿಂತೇ ಬಿಟ್ಟಿದೆ. ಎಷ್ಟೇ ನಾವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಕೂದಲು ಒಳ್ಳೆ ರೀತಿಯಲ್ಲಿ ಬೆಳೀತಾ ಇಲ್ಲ ಅಂತ ನಾವು ಸಾಕಷ್ಟು ಟೆನ್ಷನ್ ತಗೊಳ್ತಾ ಇರ್ತೀವಿ. ಸೊ ಇವತ್ತಿನ ಒಂದು ರೆಮಿಡಿ ನಿಮ್ಮ ಸಲುವಾಗಿ ನ್ಯಾಚುರಲ್ ಆದ ಒಂದು ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ತಡ ಮಾಡದೆ ನೋಡೋಣ ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ. ಇವತ್ತಿನ ಈ ಒಂದು ರೆಮಿಡಿ ಮ್ಯಾಜಿಕ್ ಥರ ನಿಮ್ಮ ಕೂದಲು ಮೇಲೆ ಕೆಲಸ ಮಾಡಿ ನಿಮ್ಮ ಕೂದಲು ಬೆಳವಣಿಗೆನ ದುಪ್ಪಟವಾಗಿ ಮಾಡಿ 100ಇಂದ 200% ಅಂದರೆ ನ್ಯಾಚುರಲ್ ಆಗಿ ನಿಮ್ಮ ಕೂದಲಿಗೆ ಬೆಳವಣಿಗೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ ಮೊದಲು ನೋಡಿ, ಇಲ್ಲಿ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ನಾನು ಒಂದು ಬೌಲನ್ನು ತೊಗೊಂಡು ಗ್ಯಾಸ್ ಮೇಲೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಇವಾಗ 1 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಪೂರ್ತಿ 1 ಗ್ಲಾಸಷ್ಟು ನೀರನ್ನು ನಾನು ಸೇರಿಸ್ತಿದ್ದೀನಿ. ನೀವು ಕ್ವಾಂಟಿಟಿ ನೋಡಿ ಕಡಿಮೆ ಹೆಚ್ಚು ಮಾಡ್ಕೋಬಹುದು. ಯಾಕಂದರೆ ಇದು 1 ಗ್ಲಾಸ್ ಇರುತ್ತಲ್ವ, ಇದನ್ನು ಅರ್ಧ ಗ್ಲಾಸ್ ಆಗುವವರೆಗೂ ಇದನ್ನು ಒಳ್ಳೆಯ ರೀತಿಯಲ್ಲಿ ಕುದಿಸ್ಕೊಳ್ಬೇಕಾದ್ರೆ. ಆದರೆ ಹಾಗೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ, ಮಾತ್ರ ಒಂದು ಇಂಗ್ರೀಡಿಯೆಂಟ್ ಬಳಸ್ತಾ ಇದ್ದೀನಿ. ಅದು ಏನಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ರೋಸ್ಮೆರಿ ಲೀವ್ಸ್ ತೊಗೊಂಡಿದ್ದೀನಿ. ಈ ರೋಸ್ಮೆರಿ ಲೀವ್ಸ್ ಏನಾಗುತ್ತೆ ಅಂದರೆ ನಮ್ಮ ಕೂದಲಿಗೆ ಬೆಳವಣಿಗೆ ಸಲುವಾಗಿ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಇದು ನಿಮಗೆ ಯಾವುದೇ ಒಂದು ಜನರಲ್ ಸ್ಟೋರು ಅಥವಾ ಆನ್ಲೈನ್ನಲ್ಲಿ ಇದನ್ನು ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಇದು ಒಂದು ನಿಮ್ಮ ಕೂದಲಿಗೆ ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕು, ನಿಮ್ಮ ಕೂದಲು ಏನಿದೆಯಲ್ಲ ದುಪ್ಪಟವಾಗಿ ಬೆಳೆಯುತ್ತೆ. ಜೊತೆಗೆ ಹೇರ್ ಫಾಲ್ ಅಂತೂ ಹೋಗಿಬಿಡುತ್ತೆ. ಯಾಕಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜೊತೆಗೆ ಲೈಮನಿನ್ ಅಂತ ಒಂದು ಪದಾರ್ಥ ಇರುತ್ತೆ. ಅದು ನಮ್ಮ ಕೂದಲು ಬೆಳವಣಿಗೆಗಾಗಿ ಸಾಕಷ್ಟು ಅಂದರೆ ಇಂಪಾರ್ಟೆಂಟು. ಜೊತೆಗೆ ಕೂದಲು ಬೆಳವಣಿಗೆನ ಸಾಕಷ್ಟು ರೀತಿಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಸುತ್ತೆ. ಇಲ್ಲಿ ನೋಡಿ, ನಾನು 1-2 ಸ್ಪೂನಷ್ಟು ರೋಸ್ಮೆರಿ ಲೀವ್ಸ್ನ ಹಾಕೋತಾ ಇದ್ದೀನಿ. ಇದು ನಿಮಗೆ ಈಸಿಯಾಗಿ ಆನ್ಲೈನಲ್ಲಿ ಸಿಕ್ಬಿಡುತ್ತೆ. ನಾನು ಕೂಡ ಆನ್ಲೈನಲ್ಲೇ ತರಿಸಿದ್ದು. ಇವಾಗ ನೋಡಿ, 2 ಸ್ಪೂನಷ್ಟು ರೋಸ್ಮೆರಿ ಲೀವ್ಸನ್ನು ಹಾಕಿ ಈ ಒಂದು ನೀರಲ್ಲಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಹಾಗೂ ಇದಕ್ಕೆ ಒಂದು ಲೋ ಫ್ಲೇಮ್ನಲ್ಲಿ ಇಟ್ಟು ಒಳ್ಳೆ ರೀತಿಯಲ್ಲಿ ಕುದಿಸ್ಕೊಳ್ಬೇಕು. ಯಾಕೆ ಕುದಿಸ್ಕೊಳ್ಬೇಕಂದ್ರೆ ಇದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಂಶ ಅಂದರೆ ರೋಸ್ಮೆರಿ ಲೀವ್ಸ್ನಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ ಪೂರ್ತಿಯಾಗಿ ಈ ಒಂದು ನೀರಲ್ಲಿ ಬಿಡುಗಡೆ ಆಗಬೇಕು. ಅಲ್ಲಿವರೆಗೂ ಇದನ್ನು ಒಳ್ಳೆ ರೀತಿಯಲ್ಲಿ ಬಾಯ್ಲ್ ಮಾಡ್ಕೋಬೇಕು. ಅಂದರೆ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಬರೋದಿಲ್ಲ. ಜೊತೆಗೆ ಏನಾಗುತ್ತೆ ಅಂದರೆ ಇದು ಏನು ಸೀರಮ್ ಇದೆ ಅದು ಪೂರ್ತಿಯಾಗಿ ಚೆಲ್ಲೋಗ್ಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಟರೆ ಕೂಡ ಏನಾಗುತ್ತೆ ಅಂದರೆ ಇದರಲ್ಲಿ ಇರ್ತಕ್ಕಂಥ ಅಂಶ ಒಳ್ಳೆ ರೀತಿಯಲ್ಲಿ ನೀರಲ್ಲಿ ಬಿಡುಗಡೆ ಆಗಿ ನಿಮಗೆ ಒಂದು ಮ್ಯಾಜಿಕ್ ಥರ ನಿಮ್ಮ ಕೂದಲು ಬೆಳವಣಿಗೆಗಾಗಿ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೋಡಿ, ಇವಾಗ ಇದ್ರ ಕಲರ್ ಎಷ್ಟು ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಇವತ್ತು ನಾನು ಏನೊಂದು ಬಳಸ್ತಾ ಇಲ್ಲ ಫ್ರೆಂಡ್ಸ್, ಮಾತ್ರ ಈ ಒಂದು ಲೀವ್ಸ್ನ ಬಳಸಿದ್ರೆ ನಿಮ್ಮ ಕೂದಲು ಬೆಳವಣಿಗೆ ಸಾಕಷ್ಟು ರೀತಿಯಲ್ಲಿ ಆಗುತ್ತೆ. ಹೇರ್ ಫಾಲ್ ಅಂತೂ ಕಡಿಮೆ ಆಗೇ ಆಗುತ್ತೆ. ಆದರೆ ಒಂದೇ ಸಾರಿ ಅಪ್ಲೈ ಮಾಡಿಕೊಂಡ್ರೆ ಆಗೋದಿಲ್ಲ. ಕಂಟಿನ್ಯೂಯಸ್ಲಿ ನಾನು ಹೇಳೋ ರೀತಿ ಥರ ಇದನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಬೆಳವಣಿಗೆ ಆಗೋಕ್ಕೆ ಯಾರಿಗೂ ತಡೆಯೋಕ್ಕೆ ಸಾಧ್ಯವಿಲ್ಲ. ಇವಾಗ ನೀವು ನೋಡಬಹುದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಇಲ್ಲಿ ನೀವು ನೋಡ್ಬೋದು, ಸ್ವಲ್ಪ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ. ಇನ್ನಷ್ಟು ಇದಕ್ಕೆ ಒಂದು 5ರಿಂದ 10 ನಿಮಿಷ ಬಾಯ್ಲ್ ಮಾಡ್ಕೋಬೇಕು. ಜಾಸ್ತಿ ಕೂಡ ಇದು ನಿಮ್ಮ ಟೈಮ್ ತಗೊಳ್ಳೋದಿಲ್ಲ. ಒಂದು 5ರಿಂದ 10 ನಿಮಿಷದಲ್ಲಿ ಕುದಿಬೇಕು. ಯಾಕಂದರೆ ನಾವು 1 ಗ್ಲಾಸಷ್ಟು ನೀರನ್ನು ಹಾಕಿದ್ದೀವಲ್ಲ, ಅದು ಹೋಗಿ ಒಂದು ಅರ್ಧ ಗ್ಲಾಸಷ್ಟು ಆಗಬೇಕು. ಇಲ್ಲಿ ನೋಡ್ತಾ ಹೋಗ್ಬೋದು, ಸ್ವಲ್ಪ ಪಿಂಕಿಶ್, ಸ್ವಲ್ಪ ಗ್ರೀನಿಶ್ ಈ ಥರ ಕಲರ್ ಬಿಡುಗಡೆ ಆಗ್ತಾ ಇದೆ ಅಂತ. ಯಾಕಂದರೆ ಈ ಒಂದು ರೋಸ್ಮೆರಿ ಲೀವ್ಸ್ನಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ. ನಮ್ಮ ಕೂದಲು ಬೆಳವಣಿಗೆಗಾಗಿ ಇದು ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ನಾವು ಹಣವನ್ನು ಖರ್ಚು ಅಂದರೆ ಎಷ್ಟು ಹಣವನ್ನು ಕೊಟ್ಟು ಆಯಿಲ್ಸನ್ನು
ತರ್ತೀವಿ, ಸೀರಮ್ಸ್ ಹಚ್ಕೋತೀವಿ, ಆದರೂ ಕೂಡ ನಮ್ಮ ಕೂದಲು ಬೆಳೆಯೋದಿಲ್ಲ. ಅದು ಹೋಗಿ ಅದರ ಸಾಕಷ್ಟು ಸೈಡ್ ಎಫೆಕ್ಟ್ ಆಗ್ತವೆ ಹಾಗೂ ಇದರಿಂದ ನಮ್ಮ ಕೂದಲು ಸಾಕಷ್ಟು ಡ್ಯಾಮೇಜ್ ಕೂಡ ಆಗ್ತವೆ. ಸೊ ಹಾಗಾಗಿ ಈ ಥರ ಹೋಮ್ ರೆಮಿಡೀಸ್ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯದು. ಇವಾಗ ನೋಡಿ ಇದು ಒಳ್ಳೆ ರೀತಿಯಲ್ಲಿ ಕೊದ್ದಾಯಿತು. ಇವಾಗ ಇದಕ್ಕೆ ನಾನು ಒಂದು ಬೇಲ್ಗೆ ಸೋರಿಸ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಲರ್ ಚೇಂಜ್ ಆಗಿದೆ ಅಂತ, ಪೂರ್ತಿಯಾಗಿ ಪಿಂಕಿಶ್ ಕಲರ್ ಬಂದಿದೆ. ಈ ಒಂದು ಸೀರಮ್ನ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಬೆಳವಣಿಗೆ ಆಗೋಕ್ಕೂ ಯಾರಿಂದ ತಡೆಯೋಕ್ಕೆ ಸಾಧ್ಯವಿಲ್ಲ ಹಾಗೂ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾನೆ ಹೋಗುತ್ತೆ. ಇದನ್ನು ಒಂದು 5 ನಿಮಿಷ ತಣ್ಣದಾದ ನಂತರ ಈ ಥರ ನೋಡಿ ನಿಮಗೆ ತೋರಿಸ್ತೀನಿ ನಾನು. ಇದನ್ನು ನೀವು ರಾತ್ರಿ ಮಲಗೋವಾಗ ಹಚ್ಕೋಬೇಕು. ಯಾಕಂದರೆ ಮಲಗೋವಾಗ ಏನಾಗುತ್ತೆ ಅಂದರೆ ನಾವೆಲ್ಲೂ ಹೊರಗಡೆ ಕೂಡ ಹೋಗೋದಿಲ್ಲ, ಜೊತೆಗೆ ಯಾವ ಡರ್ಟ್ ಕೂಡ ನಮ್ಮ ಕೂದಲ ಮೇಲೆ ಕೂತಿರಲ್ಲ. ಹಾಗಾಗಿ ನೈಟ್ ಹಚ್ಕೊಂಡ್ರೆ ಸಾಕಷ್ಟು ಒಳ್ಳೆಯದು ಹಾಗೂ ನಮ್ಮ ಮೈಂಡು ಕೂಡ ಶಾಂತಿ ಇರುತ್ತೆ, ಕೂಲಾಗಿರುತ್ತೆ. ಆವಾಗ ಇದು ಒಂದು ರೆಮಿಡಿ ನಮ್ಮ ಸ್ಕ್ಯಾಲ್ಪ್ಸ್ನಲ್ಲಿ ಒಳ್ಳೆ ರೀತಿಯಲ್ಲಿ ಅಂದರೆ ಕಾರ್ಯ ಮಾಡಿ ನಮ್ಮ ಬೆಳವಣಿಗೆಗಾಗಿ, ಕೂದಲು ಬೆಳವಣಿಗೆಗಾಗಿ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಇವಾಗ ನೋಡಿ ಈ ಥರ ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಇದನ್ನು ನೀವು 8 ದಿವಸವರೆಗೂ ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಏನೂ ತೊಂದರೆ ಆಗೋದಿಲ್ಲ. ಈ ಒಂದು ರೋಸ್ಮೇರಿ ಸೀರಮ್ನ ನೀವು ಅಪ್ಲೈ ಮಾಡ್ಕೊಂಡು ನಿಮಗೆ ಇದರಿಂದ ಹೇಗೆ ಬೆನಿಫಿಟ್ ಆಗುತ್ತಂತ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ನನ್ನ ಚಾನೆಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇನ್ನಷ್ಟು ನ್ಯಾಚುರಲ್ ರೆಮಿಡೀಸ್ ನೋಡೋಕ್ಕೆ ವಿಡಿಯೋನ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್.